ದೀಪ ಜಗತ್ತನ್ನೇ ಬೆಳಗ್ತದೆ. ಆದರೆ ಈ ದೀಪಕ್ಕೆ ಬೆಳಕು ನೀಡ್ತಾ ಇರೋರು ನೀವು. ನಾವು ದೀಪ ಬೆಳಗಿಸ್ತೋ ಅಷ್ಟೇ, ಆದರೆ ದೀಪದ ಹಿಂದೆ ಬತ್ತಿ ಇತ್ತು, ಎಣ್ಣೆ ಇತ್ತು. ಆ ಎಣ್ಣೆ ಯಾರಿಗೂ ಕಾಣ್ತಾ ಇಲ್ಲ, ಅದು ಉರಿತಾ ಇರ್ತದೆ ಬಿಸಿಲಿ. ಹಂಗೆ ನೀವೆಲ್ಲ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯ ನೌಕರರು ಬಹಳ ಶ್ರಮದಿಂದ ಬದುಕಿ ಇಡೀ ಸಮಾಜಕ್ಕೆ ಬೆಳಕನ್ನ ಕೊಡ್ತಾ ಇದ್ದೀರಿ. ನಾನು ಬಂದಾಗಿಂದ, ಮುಖ್ಯಮಂತ್ರಿ ಬಂದಾಗಿಂದ ತಾವು ಬಹಳ ವಿಶ್ವಾಸ, ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದೀರಿ. ನನಗೆ ಅರಿವಿದೆ, ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ, ಅಲ್ಲಿ ಆದರೆ ಮಾರುಕಟ್ಟೆಯಲ್ಲೂ ಕೂಡ ಸಿಗುವುದಿಲ್ಲ, ಜನರ ಹೃದಯದಲ್ಲಿ ಸಿಗ್ತದೆ ಅಂತೇಳಿ. ಹಾಗೆ ನಾವು ನಿಮ್ಗೋಸ್ಕರ ಮಾಡಿದಂತ ಶ್ರಮ, ಸೇವೆ, ತೀರ್ಮಾನ ಇವೆಲ್ಲ ಕೂಡ ತಾವೆಲ್ಲ ಸ್ಮರಿಸ್ಕೊಂಡು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನ ಇಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇಲಾಖೆಯ ಮಂತ್ರಿಯಾಗಿ 4 ವರ್ಷಗಳ ಕಾಲ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಇಲಾಖೆ ತೆಗೆದುಕೊಂಡಾಗ ಬಹಳ ಜನ ಯಾಕೆ ಇಲಾಖೆ ತೆಗೆದುಕೊಂಡಿದೆ, ಎಲ್ಲ ಫೇಲ್ಯೂರ್ ಆದ್ರು ಅಂತ ಹೇಳಿ ನನ್ಗೆ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಕಷ್ಟದ ಜವಾಬ್ದಾರಿನೇ ತೆಗೆದುಕೊಂಡು ಸರಿಪಡಿಸೋದೇ ಒಬ್ಬ ನಾಯಕ, ಇಲ್ಲ ಅಂದ್ರೆ ಅವನು ಉತ್ತಮವಾದಂತ ಆಡಳಿತಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನಾನು ಬಂದಾಗ ಸುಮಾರು 11,000ಕ್ಕೂ ಮೆಗಾವ್ಯಾಟ್ ಇತ್ತು. ನಾನು ಬಿಟ್ಟು ಹೋದಾಗ 23,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ ಸ್ಥಾಪನೆ ಮಾಡಿ ಇವತ್ತೇನು ನೀವು ಇಲ್ಲಿ ಇದ್ದೀರಿ,